ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಗೆ ಸೇರಿದ ಡೆಂಕಣಿಕೋಟೆ ತಾಲೂಕಿನ ಬೇವುನಾಥ ಗ್ರಾಮದ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಶಿವನಂಜುಂಡೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಅರ್ಚಕರಾದ ರಾಜಣ್ಣ ಮತ್ತು ಇವರ ಮಗನಾದ ಮೋಹನ್ ಆರಾಧ್ಯರವರು ಶ್ರೀ ಶಿವನಂಜುಂಡೇಶ್ವರ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿದರು. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ವೇದಘೋಷದೊಂದಿಗೆ ಶಿವನಂಜುಂಡೇಶ್ವರ ಸ್ವಾಮಿಗೆ ಭಕ್ತಾದಿಗಳ ಮನಸ್ಸು ತೃಪ್ತಿಯಾಗುವವರೆಗೂ ರುದ್ರಾಭಿಷೇಕವನ್ನು ಮಾಡಿದರು. ನೆಲಮಟ್ಟದಿಂದ ಸುಮಾರು 1000 ಅಡಿಗಳಷ್ಟು ಎತ್ತರದ ತುದಿಯಲ್ಲಿ ನೆಲೆಸಿರುವ ಶಿವನಿಗೆ ರುದ್ರಾಭಿಷೇಕವನ್ನು ಮೋಹನಾರಾಧ್ಯರವರು ತಮ್ಮ ತಂದೆಯ ಸಹಕಾರದೊಂದಿಗೆ ನೆರವೇರಿಸಿದರು. ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಶಿವನಂಜುಂಡೇಶ್ವರನ ದರ್ಶನ ಪಡೆದರು. ಡೆಂಕಣಿಕೋಟೆ ತಾಲೂಕಿನ ಬೇವುನಾಥ, ಜಂಗಲ್ಪಾಳ್ಯ, ಬಾಲಗುಳಿ, ಕಾಲಕಡಸಂದ್ರ ಪಾಳ್ಯ, ಬೆಂಗಳೂರಿನಿಂದ ಸೇರಿದಂತೆ ಕನಕಪುರದಿಂದ ಸಾವಿರಾರು ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ಕೊಟ್ಟು ಶಿವನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದದ್ದು ವಿಶೇಷವಾಗಿತ್ತು. ಕನಕಪುರ ನಗರದಿಂದ ಗೌರಮ್ಮ ನಂಜುಂಡಪ್ಪ ದಂಪತಿಗಳನ್ನು ಒಳಗೊಂಡಂತೆ ರಾಘವೇಂದ್ರ, ವಂದನಾ, ಪವಿತ್ರ ಕಬ್ಬಾಳಯ್ಯ, ಕುಮಾರಿ ನಮ್ರತಾ, ಪಾರ್ವತಿ ಶಂಕರ್, ಕುಮಾರಿ ವಾಣಿ, ವೀಣಾ ಶ್ರೀನಿವಾಸ್, ಯೋಗಾನಂದ್, ನಾರಾಯಣಸ್ವಾಮಿ, ಕುಮಾರಿ ಯಶಸ್ವಿನಿ, ಕಮಲಾ, ಶ್ರೀಕಂಠು, ವಾಸುದೇವರವರುಗಳು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು.